ಏನಕ್ಕೋ ಮನೆಗೆ ಬಂದೆ? ನಿಂಗೆ ಎಷ್ಟು ಧೈರ್ಯ ಇದ್ರೆ ಮನೆಗೆ ಬರ್ತೀಯಾ? ನಾನು ರಚನಾ ನೋಡ್ಬೇಕು. ರಚನಾ ರಚನಾ ಯಾಕೋ ಬಂದೆ? ನೀನ್ ಮಾಡಿದ ಸಾಲ್ದ? ಹೋಗ ಆಚೆ. ಸರ್ ಕೂಗಾಡ್ಬಿಡಿ, ನಾನು ರಚನಾ ನೋಡಕ್ ಬಂದಿದ್ದೀನಿ. ಅವಳ ಹತ್ರ ಮಾತಾಡ್ಬೇಕು, ಸಾರಿ ಕೇಳಬೇಕು. ದಯವಿಟ್ಟು ಅವಕಾಶ ಮಾಡ್ಕೊಡಿ. ಅವಳ ಹತ್ರ ನಿಂದೇನೋ ಮಾತು. ನಡಿ ಆಚೆ. ಇಲ್ಲ ಸರ್, ನಾನು ರಚನಾ ಹತ್ರ ಮಾತಾಡ್ಲೇಬೇಕು. ರಚನಾ ರಚನಾ ನಿನ್ನ ಹತ್ರ ಒಂದೇ ಒಂದು ನಿಮಿಷ ಮಾತಾಡ್ಬೇಕು. ರಚನಾ ಪ್ಲೀಸ್ ಈಚೆ ಬಾ. ರಿಷಿ, ಇವನ ಮೊದ್ಲು ಆಚೆ ದಬ್ಬು. ರಮೇಶ್, ಏನ್ ನೋಡ್ತಾ ನಿಂತಿದ್ದೀರಾ? ಸರ್ ಸರ್ ನೋಡಿ, ನಾನು ರಚನಾ ಹತ್ರ ಮಾತಾಡ್ಬೇಕು. ಪ್ಲೀಸ್ ಬಿಡಿ. ಮಾತಾಡಿದ ತಕ್ಷಣ ನಾನೇ ಹೊರಟೋಗ್ಬಿಡ್ತೀನಿ. ಹೋಗು ಆಚೆ ಅಂದೆ. ಮಾತಾಡ್ಬೇಡ ನೀನು. ಸರ್ ಪ್ಲೀಸ್ ಬಿಡಿ ಸರ್. ನಾನು ರಚನೆಗೆ ತಾಳಿ ಕಟ್ಟಿದ್ದೀನಿ. ನಾನು ಕರೀತಾ ಇರೋದು ನನ್ನ ಹೆಂಡ್ತಿನ. ಪ್ಲೀಸ್ ಬಿಡಿ ಸರ್. ನೋಡಪ್ಪ, ನಮ್ಮ ಮನೆಯಲ್ಲಿ ಇವತ್ತು ಒಂದು ಶುಭ ಕಾರ್ಯ ನಡೀತಾ ಇದೆ. ದಯವಿಟ್ಟು ತೊಂದರೆ ಕೊಡಬೇಡ, ಹೊಟ್ಟೋ. ನಾನು ಗಲಾಟೆ ಮಾಡಕ್ ಬಂದಿಲ್ಲ ಸರ್. ನಿಮ್ಮ ಮಗನೇ ನನ್ನ ಕಾಲರ್ ಹಿಡಿದು ಗಲಾಟೆ ಮಾಡ್ತಾ ಇರೋದು. ರಚನಾ ಬಂದ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏಯ್, ಯಾರೋ ನೀನು? ನನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಿ ನೀನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏಯ್, ಅವಳೇ ನಿನ್ನ ಯಾರೋ ನೀನು ಅಂತ ಹೇಳದ್ಮೇಲೆ ನೀನೇನೋ ಅವಳನ್ನ ಕರ್ಕೊಂಡು ಹೋಗೋದು? ಹೋಗ ಆಚೆ. ಅತ್ತೆ ಒಂದ್ ನಿಮಿಷ ನಾನು ಹೇಳೋದು ಕೇಳಿ ಅತ್ತೆ ಪ್ಲೀಸ್. ಕರಿಬೇಡ ನನ್ನನ್ನ. ನಮ್ಮ ಮನೆ ಒಳಗ್ ಬರೋದು ಅಲ್ದೆ ನನ್ನೇ ಅತ್ತೆ ಅಂತ್ಯ. ಯಾರೋ ನಮ್ಮ ಮನೆ ಒಳಗ್ ಬರಕ್ ನಿನಗ್ ಪರ್ಮಿಷನ್ ಕೊಟ್ಟಿದ್ದು? ಹೋಗ ಆಚೆ. ಅಮರಣ್ಣನ ಇಲ್ಲಿ ಬರಕ್ಕೆ ಹೇಳಿತು ನಾನೇ. ಕಮಲಿಯವರೇ, ಏನೇ ಹೇಳ್ತೀರಾ? ಇವನ್ನ ಇಲ್ಲಿಗೆ ಬರಕ್ ಹೇಳಿದ್ದು ನೀವಾ? ಹೌದು ಸರ್. ಏನೇ ಹೇಳ್ತಾ ಇದೀಯ ನೀನು? ಇವನನ್ನ ಯಾಕೆ ಬರಕ್ ಹೇಳ್ದೆ ನೀನು? ಮಾ ಇರಿ, ನಾನು ಕೇಳ್ತೀನಿ. ಹೇಳಿ ಕಮಲಿಯವರೇ. ಇವಾಗ್ಲೂ ಪ್ರೀತಿ ಐತೆ. ನಾನು ಈ ಮನೆಯಾಗ ಸೊಸೆಯಾಗಿ ಬಂದ್ಮೇಲೆ ಈ ಮನೆಯಾಗೆ ಎಲ್ರೂ ಸಂತೋಷವಾಗಿರ್ಬೇಕು. ಆದ್ರೆ ರಚನಾ ಖುಷಿಯಾಗಿಲ್ಲ. ಅವಳ ಮಕ್ಕದಾಗೆ ಸಂತೋಷ ಇಲ್ಲ.
ಅಮರಣ್ಣ ಹೇಳ್ದೆ ಕೇಳ್ದೆ ತಾಳಿ ಕಟ್ತಾನೋ ಒಂದೇ ಕಾರಣಕ್ಕೆ ಅವರಿಬ್ರು ದೂರ ಇರ್ಬೇಕಾ? ಅವ್ರಿಗೆ ಬೇಕಾಗಿರೋ ಜೀವನನ ಅವ್ರು ಬದುಕ್ಬೇಕಲ್ವಾ ಅಜ್ಜಿ? ಕಮಲಿ, ನೀನೇನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಇವನ್ ಯಾರು ಗೊತ್ತಾ? ಒಬ್ಬ ಕಳ್ಳ. ಇವನ್ ಜೊತೆ ನನ್ ಮಗಳನ್ನ ಕಳಿಸ್ಕೊಡ್ಬೇಕಾ? ಅಮರಣ್ಣ ಇವಾಗ ಕಳ್ತನ ಎಲ್ಲ ಬಿಟ್ಟವನೆ. ರಚನಾಗೋಸ್ಕರ ಒಳ್ಳೆಯವನಾಗಿ ಬದುಕ್ತಾವನೆ. ರಚನಾ, ನನಗೆ ಗೊತ್ತು ಕಣವಿ, ಅವನಂದ್ರೆ ನಿನ್ಗೆ ಏಟ್ ಪಿರುತಿ ಐತೆ ಅಂತ. ಏಟ್ ದಿವಸ ಅಂತ ಹಿಂಗೆ ಒದ್ದಾಡ್ತೀಯ. ನೀನ್ ಅಮರಣ್ಣನ ಜೊತೆ ಹೋಗೋದೆ ಸರಿ ರಚನಾ. ನನ್ನ ಮಗಳನ್ನ ಅವನ್ ಜೊತೆ ಹೋಗು ಅನ್ನೋಕೆ ನೀನ್ ಯಾರೇ? ನನ್ನ ಕಣ್ಣು ಮುಂದೆನೆ ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ತೀಯಲ್ಲ. ಇವಳು ಏನ್ ಮಾಡ್ತಿದ್ದಾಳೆ ಅಂತ ನೀವು ನೋಡ್ತಿದ್ದೀರಲ್ಲ ಅನ್ನಪೂರ್ಣಮ್ಮ ಅವ್ರೆ. ಒಂದು ವೇಳೆ ಇಂಥವ್ನು ಯಾವನ ನಿಮ್ ಮೊಮ್ಮಗಳು ಕುತ್ತಿಗೆ ತಾಳಿ ಕಟ್ಟಿದಿದ್ರೆ ಅಂತ ಕಳ್ಳನ ಜೊತೆ ನಿಮ್ ಮೊಮ್ಮಗಳನ್ನ ಕಳಿಸ್ಕೊಡ್ತಿದ್ರಾ? ಇವನ್ ಜೊತೆ ನನ್ನ ಮಗಳನ್ನ ಕಳಿಸ್ಕೊಡಲ್ಲ. ನನ್ನ ಮಗಳ ಭವಿಷ್ಯನ ಹೇಗ್ ರೂಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಿಷಿ, ಏನ್ ನೋಡ್ತಾ ನಿಂತಿದ್ಯಾ? ಆಚೆ ತಪ್ಪು ಅವನನ್ನ. ಚಿನ್ನ, ನನಗೊಂದೇ ಒಂದು ಚಾನ್ಸ್ ಕೊಡು. ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡ್ತೀನಿ. ಪ್ಲೀಸ್, ನಿನಗೆ ಚೆನ್ನಾಗಿ ನೋಡ್ಕೋತೀನಮ್ಮ. ನಾನು ಇವನ್ ಜೊತೆ ಮಾತಾಡ್ತೀನಿ, ದಯವಿಟ್ಟು ಯಾರು ತಡಿಬೇಡಿ. ಎಲ್ಲದನ್ನು ಯೋಚಿಸೋ ನಾನು ಈ ಅಮರ್ ಅಂತ ಒಬ್ಬ ಇರೋದನ್ನೇ ಮರ್ತೋದ್ನಲ್ಲ. ವಾವ್, ಅವನಿಂದ ಎಷ್ಟೆಲ್ಲ ಡ್ರಾಮಾ ಆಗೋಯ್ತು ಇಲ್ಲಿ. ಹೇಗೋ ಕಮಲಿ ನೆಮ್ಮದಿ ಹಾಳಾದ್ರೆ ಅಷ್ಟೇ ಸಾಕು ನನಗೆ. ನಿನಗೆ ಎಷ್ಟು ಸಲ ಹೇಳ್ಬೇಕು, ನೀನು ಅವಮಾನ ಪಡೋದಲ್ದೆ ನಮ್ಗೆಲ್ಲರ ಮಾನನು ಕಳಿತೀಯಲ್ಲೋ. ಅಚ್ಚೋ, ನಾನು ನಿನ್ನ ಹತ್ರ ಮಾತು ಸಾಕು. ಹೇಳಿದ್ದೀನಿ ಹೇಳಿ ಸಾಯಿಸ್ಬೇಡ ನನ್ನ. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಎಷ್ಟು ಬೇಡ್ಕೋಬೇಕು ನಿನ್ನ? ನೀನ್ ಬೇಡ ಅಂತ ತಾನೇ ನಾನು ನಿನ್ನ ಅವಾಯ್ಡ್ ಮಾಡ್ತಿರೋದು. ಮನೆಯವ್ರಿಗೂ ಬಂದು ಎಲ್ಲರೂ ಮುಂದೆ ನಿಂಗೆ ಒಂದ್ ಸ್ವಲ್ಪ ಮರ್ಯಾದೆ ಅನ್ನೋದೇ ಇಲ್ವೇನೋ? ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಪ್ರತಿ ಸಲ ಅವಮಾನ ಅನುಭವಿಸ್ಬೇಕು ಅಂತ ನನಗೇನಾದ್ರೂ ಆಸೆನಾ? ನನ್ನಿಷ್ಟೆಲ್ಲ ಅನುಭವಿಸ್ತಾ ಇರೋದು ನಿನಗೋಸ್ಕರ ಚಿನ್ನ. ನನಗೋಸ್ಕರನಾ? ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀಯ ಅಮರ್? ಪ್ರಾಣ ಕೊಡೋಷ್ಟು. ಹಾಗಾದ್ರೆ ನಾನು ಹೇಳಿದ್ದೀನಿ ಕೇಳ್ತೀಯಾ? ಕೇಳ್ತೀನಿ. ಇವತ್ತೇ ಕೊನೆ. ಇನ್ಮೇಲೆ ಯಾವತ್ತೂ ನಿನ್ನ ಮುಖ ನಂಗೆ ತೋರಿಸ್ಬೇಡ. ನಿನ್ ಪ್ರೀತಿ ನಿಜವಾದದ್ದೇ ಆದ್ರೆ ಇನ್ಯಾವತ್ತೂ ನನ್ನ ನೋಡಕ್ ಬರ್ಬೇಡ.
ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡ ಚಿನ್ನ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ನನಗೆ ಸಿಗಬೇಕು ಅಂತ. ನಿನ್ ಪ್ರೀತಿ ನಿಜವಾದದ್ದು ಅಂತ ಪ್ರೂವ್ ಮಾಡೋದಕ್ಕೆ ಅವಕಾಶ ಕೇಳಿದ್ಯಲ್ಲ, ಕೊಡ್ತಿದ್ದೀನಿ. ಇದು ನಿನ್ನಿಷ್ಟ. ನನ್ನ ಪ್ರೀತಿಗೆ ಇದೊಂದು ಅಗ್ನಿ ಪರೀಕ್ಷೆ ಅನ್ನೋದಾದ್ರೆ ಅದು ಹಾಗೆ ಬಿಡ್ಲಿ. ಸರಿ ಚಿನ್ನ, ಸಾಯೋವರೆಗೂ ನೀನು ನೆನಪಲ್ಲೇ ಬದುಕಿರ್ತೀನಿ. ನೀನಾಗಿ ನೀನೇ ಬಂದು ನನ್ನನ್ನು ಮಾತಾಡ್ಸೋವರೆಗೂ ನಾನು ನಿನಗೆ ತೊಂದರೆ ಕೊಡೋದು. ರಚನಾ, ಅಮರಣ್ಣ ಹೊಂಟೋದ್ನಾ? ನಾನೇ ಕಳಿಸ್ದೆ. ಯಾಕೆ ರಚನಾ, ಯಾಕೆ ನಿನ್ ಕೈಯಾರೆ ನಿನ್ ಪ್ರೀತಿನ ಕೊಲ್ತಿದ್ಯಾ? ದಿಟ ಹೇಳು ರಚನಾ, ದಿಟ್ಟವಾಗ್ಲೂ ನಿಂಗೆ ಅಮರಣ್ಣ ಅಂದ್ರೆ ಪ್ರೀತಿ ಇಲ್ವಾ? ನೋಡಿದ್ರ ಅನ್ನಪೂರ್ಣಮ್ಮ, ನಿಮ್ ಮೊಮ್ಮಗಳು ಮಾಡಿದ ಕೆಲ್ಸನ? ಮನೆಗ್ ಬಂದಿನ್ನು 4 ದಿನ ಆಗ್ಲಿಲ್ಲ, ಆಗ್ಲೇ ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ಬಿಟ್ಲು. ತಾರಾ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಕಮಲಿ ಮಾಡಿರೋದ್ರಲ್ಲಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಏನು ಅಂದ್ರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಅನ್ನಪೂರ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇದು ಸಪೋರ್ಟ್ ಮಾಡ್ತಾ ಇರೋದು ಅಂತಲ್ಲ. ಮದುವೆ ಮಾಡ್ಕೊಂಡು ಹೊಸದಾಗಿ ಮನೆಗೆ ಬಂದಿರೋ ಕಮಲಿ ಮುಂದೆ ರಚನಾ ಸಂಕಟ ಅನುಭವಿಸ್ತಾ ಇದ್ರೆ ಅವ್ಳು ತಾನೇ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತಾಳೆ? ನಿನಗೆ ತಪ್ಪು ಅಂತ ಈಗ ಅನ್ನಿಸ್ಬೋದು ತಾರ, ಆದ್ರೆ ರಚನಾ ಬಾಳನ್ನ ಸ್ವಲ್ಪ ಯೋಚನೆ ಮಾಡು. ತಾಳಿ ತೆಗಿಯಕ್ಕೆ ಅವಳು ರೆಡಿ ಇಲ್ಲ ಅಂತಂದ್ರೆ ಅವಳ ಮನಸ್ಸಲ್ಲಿ ಅಮ್ಮರಿಗೆ ಗಂಡನ ಜಾಗ ಇದೆ ಅಂತ ಆಯ್ತಲ್ಲ. ಹಾಗಿರುವಾಗ ನೀನು ಬೇರೆ ಮದುವೆ ಮಾಡೋಕ್ಕಾಗತ್ತಾ? ಇವತ್ತಲ್ಲ ನಾಳೆ ಅವಳು ಅಮರ್ನ ಸೇರಲೇಬೇಕು. ಇದನ್ನ ಕಮಲಿ ಈಗಲೇ ಮಾಡಿದಾಳೆ. ಶಬಾಷ್, ಬೇರೆಯವ್ರ ಮನೆ ಪಂಚಾಯತಿಗೆ 100 ತೀರ್ಪು ಅಂದಂಗೆ ನಿಮ್ ಮೊಮ್ಮಗಳು ಏನೇ ಮಾಡಿದ್ರು ನಿಮ್ ಸಪೋರ್ಟ್ ಅವಳಿಗೆ ತಾನೆ? ಇಲ್ಲ ತರ, ನಾನು ಅಜ್ಜಿ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅಮ್ಮರು ಒಬ್ಬ ಕಳ್ಳ, ಅವನ್ಗೆ ಹೇಗೆ ರಚನನ್ ಕೊಡಕ್ಕಾಗತ್ತೆ? ಅವರಿಬ್ರು ಪ್ರೀತಿ ಮಾಡಿರ್ಬೋದು ನಿಜ, ಆದ್ರೆ ಒಟ್ಟಿಗೆ ಜೀವನ ನಡೆಸೋದಿಕ್ಕೆ ಫ್ಯಾಮಿಲಿ ಪರ್ಮಿಷನ್ ಇರ್ಬೇಕಲ್ವಾ? ಅವನ್ ಮಾಡಿರೋ ಕೆಲ್ಸಕ್ಕೆ ಅವನ್ನ ಸುಮ್ಮನೆ ಬಿಟ್ಟಿರೋದೇ ಅವನ್ ಪುಣ್ಯ. ಸರ್, ಕೋಪ ಮಾಡ್ಕೋಬೇಡಿ. ರಚನಾ ಅಮರಣ್ಣನ ಜೊತೆ ಹೋಗ್ಲಿಲ್ಲ ಅಂದ್ರೆ ಅವಳ ಜೀವನನೇ ಹಾಳಾಯ್ತೈತೆ. ಕಮಲಿ ಅವರೇ, ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಗೇನೋ ಆಗಿದೆ. ಈ ವಿಚಾರವಾಗಿ ನನ್ನ ಹತ್ರ ವಾದ ಮಾಡೋದೇ ಆದ್ರೆ ಇನ್ಮೇಲೆ ನನ್ನ ಹತ್ರ ಮಾತಾಡೋದೇ ಬೇಡ. ದಯವಿಟ್ಟು ನಿಲ್ಸಿ. ನಾನ್ ನಿರ್ಧಾರ ಮಾಡಾಯ್ತಲ್ಲ, ಅವನನ್ನ ಕಳ್ಸಿದ್ದು ಆಯ್ತು. ನೀವುಗಳು ಯಾಕೆ ಜಗಳ ಆಡ್ತಾ ಇದ್ದೀರಾ? ನಾನು ಆರಾಮಾಗೇ ಇರ್ತೀನಿ. ಈ ಟಾಪಿಕ್ನ ಇಲ್ಲೇ ನಿಲ್ಸ್ಬಿಡಿ ಪ್ಲೀಸ್. ಅಜ್ಜಿ, ನಾನು ಹಿಂಗೆ ಮಾಡಿದೆ ಅಂತ ನಿಮಗೆ ಬೇಸರನಾ? ಅರೆ, ಹಾಗ್ಯಾಕಮ್ಮ ಅನ್ಕೋತೀಯ? ನೀನೇನೇ ಮಾಡಿದ್ರು 10 ಸಲ ಯೋಚನೆ ಮಾಡಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಡು, ಹೋಗ್ತಾ ಹೋಗ್ತಾ ಅದು ಅವ್ರಿಗೂ ಗೊತ್ತಾಗತ್ತೆ. ಆದರೆ ತಾರ ನಿನ್ ಮೇಲೆ ಕೈ ಮಾಡಿದ್ದು ನಂಗೆ ತುಂಬಾನೇ ಬೇಜಾರಾಯ್ತಮ್ಮ. ಅಯ್ಯೋ ಇಲ್ಲ ಅಜ್ಜಿ, ನೀವೇನು ಬೇಸರ ಮಾಡ್ಕೋಬೇಡಿ. ಅವ್ರು ಮಾಡಿದ್ರಾಗೆ ಏನೂ ತಪ್ಪಿಲ್ಲ. ಅವ್ರ ಮಗಳು ಭವಿಷ್ಯದ ಮ್ಯಾಕೆ ಅವ್ರಿಗೂ ಕಾಳಜಿ ಇರ್ತೈತಲ್ವಾ, ಅದಕ್ಕೆ ಹಂಗೆ ಮಾಡವ್ರೆ. ಆಟಯ್ಯ ಪುಟ, ಎಷ್ಟು ಒಳ್ಳೆ ಮನಸ್ಸು ನಿಂದು. ಯಾರು ಎಷ್ಟೇ ಕೈಯಾಗಿ ಮಾತಾಡಿದ್ರು ಅವ್ರನ್ನ ಸಲೀಸಾಗಿ ಕ್ಷಮಿಸ್ಬಿಡ್ತೀಯಲ್ಲಮ್ಮ ನೀನು. ಕಮಲಿ
ಆಗಿದ್ದಕ್ಕೆ ಈಟೆಲ್ಲ ಸಹಿಸ್ಕೊಂಡವಳೆ. ಅದೇ ನಾನಾಗಿದ್ದಿದ್ರೆ 2 ದಿವ್ಸಕ್ಕೆ ಓಡ್ ಬಂದ್ಬಿಡ್ತಿದ್ದೆ. ಲೇ ನಿಂಗಿ ಹಂಗೆಲ್ಲ ಮಾತಾಡ್ಬೇಡವಿ. ಮತ್ತಿನ್ನೇನ್ ಕಮ್ಲಿ, ಅಲ್ಲ ಎಲ್ರೂ ನಿನ್ನಿರೋದ್ ಬಗ್ಗೆ ಮಾತಾಡ್ತಿದ್ರೆ ನನ್ ಕೈಲಿ ನೋಡ್ಕೊಂಡು ಸುಮ್ಕಿರಕ್ ಆಗಕ್ಕಿಲ್ಲ. ಬಿಡು ನಿಂಗಿ, ಇದೆಲ್ಲ ನಮ್ಗೆ ಹೊಸ್ದ. ಏಟೆಲ್ಲ ಕಷ್ಟ ನೋಡಿಲ್ಲ ನಾವು. ಎಲ್ಲ ಸರಿ ಹೋಯ್ತೈತೆ ಕಣವಿ. ಕಮಲಿ, ನೀನು ನಂದ ಮನೆ ಸೊಸೆಯಾಗಿ ಏನು ಮಾಡಬೇಕೋ ಅದನ್ನೇ ಮಾಡಿದೀಯ. ಆದರೆ ದಾರಿಲಿ ಕಲ್ಲು ಮುಳ್ಳು ಇರುತ್ತೆ, ಯೋಚನೆ ಮಾಡಬೇಡ. ಅದಕ್ಕೆ ನಿನ್ನ ಗಂಡನ ಸಹಾಯ ಬೇಕು ಅಷ್ಟೇ. ನಾನುವೇ ಅದನ್ನೇ ಹೇಳ್ತಿರೋದು. ಅಲ್ಲ ತಾರಾ ಮೇಡಮ್ ಬೈದ್ರು ಸರಿ, ಆದ್ರೆ ರಿಷಿ ಸರ್ ಮನ್ಸ್ಗೆ ಏಟ್ ಬೇಸರ ಆಗೈತೆ. ಅದನ್ನ ಹೆಂಗವಿ ಸರಿ ಮಾಡ್ತೀಯಾ? ಅವ್ರ ತವ ನಾನು ಮಾತಾಡ್ತೀನವಿ. ಕಮಲಿ, ಏನೇ ಇದ್ರೂ ಫೋನ್ ಮಾಡಮ್ಮ. ಗಂಡನ ಮನೆ ವಿಷಯ ತವ್ರ ಮನೆವರೆಗೂ ಬರಬಾರ್ದು ಅಂತಾರೆ. ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಆ ರೀತಿ ಇಲ್ಲ. ಈ ಅಜ್ಜಿ ಏನೇ ಮಾಡಿದ್ರು ಅದು ನಿನ್ನ ಪರಾನೇ. ಧೈರ್ಯವಾಗಿರು. ಬರ್ತೀವಿ. ಬಲ್ಲ ಬರ್ತೀವಿ ಕಮ್ಲಿ. ಕಮಲಿ, ಹೋಗಿ ಬರ್ತೀವಮ್ಮ. ಹುಷಾರು. ಸರಿ ತಾತಯ್ಯ. ಕಮ್ಲಿ, ಯಾಕೆ ಹೀಗೆ ಮಾಡಿದೆ ನೀನು? ಅಮರ್ನ ಯಾಕೆ ಮನೆಗೆ ಕರೆಸ್ದೆ? ಈಗ ನೋಡು ವಿಷಯ ಎಷ್ಟು ಕಾಂಪ್ಲಿಕೇಟ್ ಆಯ್ತು ಅಂತ. ಇಷ್ಟು ವರ್ಷಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನು ಗೊತ್ತಾ, ನಮ್ಮಮ್ಮ ಒಬ್ರು ಅಪ್ಸೆಟ್ ಆದ್ರೆ ಸಾಕು, ಮನೇಲಿ ಯಾರು ನೆಮ್ಮದಿ ಆಗಿರಲ್ಲ. ಇಲ್ಲ ಅಂದಿದ್ರೆ ನೀನ್ ನೆಮ್ಮದಿಯಾಗಿರ್ತಿದ್ದ ರಚನಾ. ರಚನಾ, ಎಲ್ರು ಏನ್ ಹೇಳ್ತಾರೆ ನನ್ನ ಕೇಳಿಸ್ಕೊಬೇಡ. ಅದನ್ನ ಕೇಳಿಸ್ಕೊಂಡ್ರೆ ಅವ್ರೇನ್ ಹೇಳ್ತಾರೋ ಹಂಗೆ ನೀನು ಯೋಚನೆ ಮಾಡ್ಬೇಕಾಯ್ತೈತೆ. ಒಂದ್ ಕ್ಷಣ ಎಲ್ರೂ ದೂರ ಮಾಡ್ಕೊ. ನಿನ್ ಮನ್ಸನ್ನ ನೀನ್ ಕೇಳ್ಕೊ ರಚನಾ. ನಿನ್ಗೆ ಅಮರಣ್ಣನ ಬಿಟ್ಟಿರಕ್ ಆಯ್ತಾಯ್ತಾ? ಆಗುತ್ತೆ ರಚನಾ. ಈ ಮಾತ್ ನಿಂದಲ್ಲ ಅನ್ನೋದು ನಮ್ಮಿಬ್ರಿಗೂ ಗೊತ್ತೈತೆ. ರಚನಾ, ಅಮರಣ್ಣಂಗೆ ಏನ್ ಹೇಳ್ ಕಳಿಸ್ದೆ? ಅವನ್ ನಂಬರ್ ಇವಾಗ ಸ್ವಿಚ್ ಆಫ್ ಆಗೈತೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಕಮ್ಲಿ. ರಚನಾ, ಆದ್ರೆ ಅಮರಣ್ಣ ಮುಳ್ಳಲ್ಲ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನಿಂದ ದೂರ ಹೋಗು ಅಂದೆ. ಹೋಗಿದ್ದಾನೆ. ಅವನಿನ್ ಯಾವತ್ತೂ ವಾಪಸ್ ಬರಲ್ಲ ಕಮ್ಲಿ. ರಚನಾ, ನಿನ್ಗೇನಾದ್ರು ತಲೆ ಕೆಟ್ಟಾಯ್ತಾ? ಅಮರಣ್ಣಂಗೆ ನೀನಂದ್ರೆ ಪ್ರಾಣ ಕಣವಿ. ನಿನ್ನ ಅವ್ನ್ ಸ್ಯಾನೆ ಪ್ರೀತಿ ಮಾಡ್ತಾನೆ. ನೀವ್ ಹಿಂಗೆಲ್ಲ ಹೇಳಿದ್ರೆ ಅವನಿನ್ ಯಾವತ್ತೂ ವಾಪಸ್ ಬರಕ್ಕಿಲ್ಲ. ಅದಕ್ಕೆ ನಾನು ಹಾಗೆ ಹೇಳಿದ್ದು ಕಮ್ಲಿ. ಅಲ್ಲ ರಚನಾ, ನಾನ್ ನಿಮ್ಮಿಬ್ರನ್ನ ಒಂದ್ ಮಾಡಕ್ ನೋಡ್ತಿದ್ರೆ ನೀನ್ ಹಿಂಗ್ ಮಾಡ್ಬಿಟ್ಟಲ್ಲ. ನನ್ನ ಹಣೆಯಲ್ಲಿ ಬರ್ದಂಗಾಗುತ್ತೆ. ನೀನ್ ಯಾಕೆ ವರಿ ಮಾಡ್ಕೋತೀಯ? ಆದ್ರೆ ಇದ್ರಲ್ಲಿ ನನ್ ಬೇಜಾರು ಏನ್ ಗೊತ್ತಾ, ಇದರಿಂದ ನೀನು ರಿಷಿ ಅಣ್ಣ ದೂರ ಆಗ್ತಾ ಇದ್ದೀರಾ. ಅದನ್ನ ಅಬ್ಸರ್ವ್ ಮಾಡಿದ್ಯಾ? ಮೊದಲು ರಿಷಿ ಅಣ್ಣನ ನೋಡ್ಕೊ.